ಹೋಮ್ ಟಿವಿಯ ವೀಕ್ಷಕರಿಗೆ ಶಿವರಾಜ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಸಾಕಷ್ಟು ಜನ ಮಕ್ಕಳು ಇಲ್ಲದೆ ತುಂಬಾ ಅವಸ್ಥೆ ಪಡ್ತಾ ಇರ್ತಾರೆ. ಸಂತಾನ ಭಾಗ್ಯ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಏನೇ ಪರಿಹಾರ ಮಾಡಿದ್ರು, ಯಾವುದೇ ಗ್ರಹದೋಷ ಪರಿಹಾರ ಮಾಡಿದ್ರು, ಸರ್ಪ ಸಂಸ್ಕಾರ ಮಾಡಿದ್ರು, ಮತ್ತೆ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಇದೀವಿ. ಆದ್ರೂ ನಮ್ಗೆ ಮಕ್ಕಳಾಗ್ತಾ ಇಲ್ಲ. 10 ವರ್ಷ ಆಯ್ತು, 15 ವರ್ಷ ಆಯ್ತು ಅಂತ ಪಡ್ದಾಡ್ತಿರುವಂತ ದಂಪತಿಗಳಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಕೊನೆ ತನಕ ಈ ವಿಡಿಯೋ ನೋಡಿ. ನಿಮ್ಗೆ ಪರಿಹಾರನೂ ಸಿಗ್ಬೋದು, ಒಂದು ದಾರಿನೂ ಸಿಗ್ಬೋದು. ಅದೇ ರೀತಿ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ಮತ್ತಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಶೇರ್ ಮಾಡೋದ್ರಿಂದ ಮತ್ತಷ್ಟು ಜನರಿಗೆ ಉಪಯೋಗ ಆಗುತ್ತೆ, ನಮಗೂ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಸಂತಾನ ಭಾಗ್ಯ ಬಹಳ ವಿಶೇಷವಾದದ್ದು. ಎಲ್ಲ ಭಾಗ್ಯಗಳಲ್ಲಿ ವಿಶೇಷವಾದ ಭಾಗ್ಯ ಸಂತಾನ ಭಾಗ್ಯ. ಇಲ್ಲಿ ನಾವು ಸಾಕಷ್ಟು ಪೂಜೆಗಳು ಮಾಡ್ತಾ ಇದ್ವಿ, ಆದ್ರೂ ಮಕ್ಕಳಾಗ್ತಾ ಇಲ್ಲ. 10 ವರ್ಷ ಆಯ್ತು, 15 ವರ್ಷ ಆಯ್ತು. ಈ ರೀತಿ ಸಾಕಷ್ಟು ಜನ ಇನ್ನು ಆಸ್ಪತ್ರೆಗೆ ಹೋಗಿ ಟೆಸ್ಟ್ಗಳು ಮಾಡಿ ಎಲ್ಲಾ ರೀತಿಯ ಪರಿಹಾರನೂ ಮಾಡ್ತಾರೆ, ಎಲ್ಲಾ ರೀತಿಯ ಚೆಕಪ್ ಮಾಡ್ತಾರೆ, ಎಲ್ಲ ನಾರ್ಮಲ್ ಇರುತ್ತೆ, ಆದ್ರೂ ಮಕ್ಕಳಾಗಿರಲ್ಲ. ಯಾಕೆ ಹೀಗೆ? ಹಾಗೆ ಏನ್ ಕಾರಣ ಅಂತ ನೋಡೋದಾದ್ರೆ, ಅದರ ಕಾರಣನೇ ಬೇರೆ ಇರುತ್ತೆ. ಕಾರಣ ಯಾರಿಗೂ ಗೊತ್ತಾಗಲ್ಲ. ಅದನ್ನ ಕುಲಂಕುಷವಾಗಿ ನೋಡ್ಬೇಕಾಗತ್ತೆ. ಮೊದಲನೇದಾಗಿ ಸ್ವಲ್ಪ ದೋಷ, ಕಾಲಸರ್ಪ ದೋಷ ಇದ್ರೆ ಮಕ್ಕಳಾಗೋದು ಕಡಿಮೆ. ಸರಿ, ಅದಕ್ಕೆ ಪೂಜೆ ಮಾಡಿದ್ವಿ ಗುರುಗಳೇ, ಆದ್ರೂ ನಮ್ಗೆ ಮಕ್ಕಳಾಗ್ತಾ ಇಲ್ಲ. ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ವಿ, ಕಾಲಹಸ್ತಿಗೆ ಹೋಗಿದ್ವಿ, ಆದ್ರೂ ನಮ್ಗೆ ಮಕ್ಕಳಾಗ್ತಾ ಇಲ್ಲ ಅಂತ ಕೆಲವು ಜನ ನಮ್ಮ ಹತ್ರ ಹೇಳಿದ್ದು ಉಂಟು. ಹಾಗಾದ್ರೆ ಯಾಕೆ? ಕಾಲಸರ್ಪ ದೋಷಕ್ಕೆ ಪೂಜೆ ಮಾಡಿದ್ವಿ, ಆದ್ರೆ ಯಾಕೆ ಮಕ್ಕಳಾಗಿಲ್ಲ ಅಂತ ಹುಡುಕ್ತಾ ಹೋದ್ರೆ, ಆಮೇಲೆ ಪಿತೃಶಾಪ, ಮಾತೃಶಾಪ, ಮತ್ತೆ ಗುರುಶಾಪ, ಅದು ಇಲ್ದೇನೆ ಪೂರ್ವ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಯಾವ್ದಾದ್ರು ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಮಕ್ಕಳಿಗೆ ಏನಾದ್ರೂ ತೊಂದರೆ ಮಾಡಿ ಸಾಯಿಸಿದ್ರೆ ಅವ್ರಿಗೆ ಈ ಜನ್ಮದಲ್ಲಿ ಮಕ್ಕಳಾಗೋದಕ್ಕೆ ಚಾನ್ಸಸ್ ಕಡಿಮೆ. ಯಾಕೆ? ಆ ಪಾಪ ಕರ್ಮ ಸಂಚಿತ ಕರ್ಮವಾಗಿ ಈ ಜನ್ಮದಲ್ಲೇ ಅವರು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಮಕ್ಕಳಿಲ್ಲದೆ ಪರದಾಡ್ತಾ ಇರ್ತಾರೆ. ಅದೇ ರೀತಿ ತಂದೆ ತಾಯಿರನ್ನ ಯಾರಾದ್ರೂ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತವ್ರಿಗೆ ದೊಡ್ಡ ದೋಷ ಉಂಟಾಗತ್ತೆ. ಯಾಕೆ? ಅವರು ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ದೆ, ಅವ್ರಿಗೆ ಸರಿಯಾಗಿ ಊಟ ಕೊಡದೆ, ಬಟ್ಟೆ ಕೊಡದೆ, ಸರಿಯಾಗಿ ಆರೈಕೆ ಮಾಡದೇ ಇದ್ರೆ ಅವ್ರಿಗೆ ಅದು ಶಾಪವಾಗಿ ಪರಿಣಮಿಸುತ್ತೆ. ಅಂತವ್ರು ತಂದೆ ತಾಯಿ ಆಗೋಕ್ಕೆ ಯೋಗ್ಯ ಅಲ್ಲ ಅಂತ ಈ ಪ್ರಪಂಚ, ಯೂನಿವರ್ಸ್ ಡಿಸೈಡ್ ಮಾಡಿ ಅವ್ರಿಗೆ ಮಕ್ಕಳ ಸಂತಾನ ಭಾಗ್ಯವನ್ನು ಕೊಡೋದಕ್ಕೆ ಆಗೋದಿಲ್ಲ, ತಡೆ ಆಗುತ್ತೆ. ಅದೇ ರೀತಿ ಯಾವುದೋ ಹುತ್ತ, ಹಾಗಾದ್ರೆ ಸರ್ಪ, ಈ ರೀತಿ ಯಾವ್ದಾದ್ರು ಮಾಡಿ ಸರ್ಪದೋಷದಿಂದ ಪರದಾಡ್ತಾ ಇದ್ದಾರೆ. ಈಗಾಗಲೇ ಹೇಳ್ದಂಗೆ ಎಲ್ಲ ಪೂಜೆ ಮಾಡಿದ್ವಿ, ಆದ್ರೂ ನಮ್ಗೆ ಪರಿಹಾರ ಆಗಿಲ್ಲ ಅನ್ನೋರು ಇದ್ದಾರೆ. ಸರಿ, ಅದೇ ರೀತಿ ಗರ್ಭದಲ್ಲಿ ದೋಷ, ಗರ್ಭದಲ್ಲಿ ನೀರ್ಗುಳ್ಳೆ ಮತ್ತೆ ಕೆಲವು ಗಡ್ಡೆಗಳಿದ್ರೆ ಅಲ್ಲಿ ಮಕ್ಕಳಾಗೋ ಚಾನ್ಸಸ್ ಕಡಿಮೆ. ಗರ್ಭ ನಿಲ್ಲೋದಿಲ್ಲ, ಗರ್ಭ ನಿಂತ್ರೂ 1-2 ತಿಂಗಳು 3 ತಿಂಗಳಲ್ಲಿ ಅಬಾರ್ಷನ್ ಆಗ್ಬಿಡ್ತದೆ. ಹಾಗಾದ್ರೆ ಇದಕ್ಕೆ ಏನ್ ಗುರುಗಳ ಪರಿಹಾರನೇ ಇಲ್ವಾ ಅಂದ್ರೆ, ಖಂಡಿತ ಎಲ್ಲದಕ್ಕೂ ಇದೆ. ಇಲ್ಲಿ ನಮ್ಮ ಹತ್ರ 10 ವರ್ಷ 15 ವರ್ಷ ಮಕ್ಕಳು ಇಲ್ದಿರೋರು ಬಂದಿದ್ದಾರೆ, ಅವ್ರಿಗೂ ಮಕ್ಕಳಾಗಿದೆ, ಸಂತಾನ ಆಗಿದೆ. 1-2 ಅಲ್ಲ, 100 ಕೇಸ್ಗಳು ಆ ತರ ಬಂದವರು ಇದ್ದಾರೆ. ಇಲ್ಲಿ ಕಟ್ಟಿಮುನೇಶ್ವರ ದೇವಸ್ಥಾನದಲ್ಲಿ ಅದೇ ರೀತಿ ಪರೀಕ್ಷೆ ಮಾಡಿ
ಅವರಿಗೆ ಕುಲಂಕುಷವಾಗಿ ಎಲ್ಲ ಸಮಸ್ಯೆಗೆ ಪೂರಕವಾದಂತ ನಿರ್ದಿಷ್ಟವಾದಂತ ಗಟ್ಟಿಯಾದ, ಎಲ್ಲೂ ಮಕ್ಕಳಾಗಿಲ್ಲ, 10 ವರ್ಷ 15 ವರ್ಷ ಆಯ್ತು ಅಂತವರೆಗೂ ಇಲ್ಲಿ ಮಕ್ಕಳಾಗಿದೆ. ಎಲ್ಲಾ ದೇವಸ್ಥಾನ ಸುತ್ತಿದೀವಿ, ಎಲ್ಲಾ ಆಪರೇಷನ್ ಮಾಡ್ಸಿದೀವಿ, ಎಲ್ಲಾ ಟೆಸ್ಟ್ ಮಾಡ್ಸಿದೀವಿ, ಆದ್ರೂ ನಮ್ಗೆ ಮಕ್ಕಳಾಗಿಲ್ಲ ಅನ್ನೋರು ಬಂದು ಇಲ್ಲಿ ಮಕ್ಕಳಾಗಿದೆ. ಟೆಸ್ಟ್ ಬೇಬಿ, ಟ್ಯೂಬ್ ಬೇಬಿ ಎಲ್ಲ ಮಾಡಿ ಯಾವುದೇ ಪರಿಹಾರ ಸಿಗದೆ ಇಲ್ಲಿ ಬಂದು ಮಕ್ಕಳಾಗಿದ್ದವರು ಇದ್ದಾರೆ. 10 ಲಕ್ಷ 15 ಲಕ್ಷ ಖರ್ಚು ಮಾಡಿ ಅದು ಮಕ್ಕಳಾಗಿಲ್ಲ ಹಾಸ್ಪಿಟ್ಲಲ್ಲಿ, ಆದ್ರೂ ನಮ್ಗೆ ಮಕ್ಕಳು ಬೇಕು ಅಂತ ನಮ್ಮ ಹತ್ರ ಬಂದು ಈಗ ಮಕ್ಕಳಾಗಿರೋ ಅನೇಕ ನಿದರ್ಶನಗಳಿವೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ದೇವಸ್ಥಾನಕ್ಕೆ ಬರುವಾಗ ಒಂದು ಹರಕೆ ಕಟ್ಟಬೇಕು. ಗಟ್ಟಿಮುನೇಶ್ವರ ದೇವಸ್ಥಾನಕ್ಕೆ ಬರುವಾಗ ಹರಕೆ ಕಟ್ಟಿ ಬರುವಾಗ ತಂದು ಆ ಮುಡುಪನ್ನ ಅಲ್ಲಿ ಆಲದ ಮರ ಇರುತ್ತೆ, ಅಲ್ಲಿ ಆಲದ ಮರದಲ್ಲಿ ಕಟ್ಟಿ ನಿಮ್ಮ ಬೇಡಿಕೆನ ಈಡೇರಿಕೊಳ್ಬೇಕು. ಅಲ್ಲಿ ನಿಮ್ಮನ್ನ ಪರೀಕ್ಷೆ ಮಾಡಿ ಯಾವ ತೊಂದರೆ ಆಗಿದೆ, ಮಾಟ ಮಂತ್ರ ದೋಷ ಆಗಿದೆಯಾ, ಇಲ್ಲ ನಾಗದ ಸರ್ಪದೋಷ ಆಗಿದೆಯಾ, ಇಲ್ಲ ಮಾತೃ ದೋಷ ಶಾಪ ಇದೆಯಾ, ಇಲ್ಲ ಯಾವುದೋ ನೆಗೆಟಿವ್ ಎನರ್ಜಿ ಇದೆಯಾ, ಪ್ರೇತ ಬಾಧೆ ಇದ್ರೂ ಮಕ್ಕಳಾಗೋದಿಲ್ಲ. ಪ್ರೇತ ಬಾಧೆ, ಭೂತ ಬಾಧೆ, ರಾಕ್ಷಸ, ರಾಕ್ಷಸ ಈ ತರ ಯಾವ್ದಾದ್ರು ತೊಂದರೆಗಳಿದ್ರು ಮಕ್ಕಳಾಗೋದಕ್ಕೆ ಚಾನ್ಸಸ್ ಕಡಿಮೆ. ಈ ತರ ಯಾವುದೇ ಸಮಸ್ಯೆ ಇದ್ರೂ ಅದನ್ನು ಪರಿಹಾರ ಮಾಡಿ ಆ ಸ್ಥಳದಲ್ಲೇ ನಿಮ್ಗೆ ವಿಶೇಷವಾದ ಕೆಲವು ಪೂಜೆ ಮೂಲಕ ಎಷ್ಟೇ ವರ್ಷ ಮಕ್ಕಳಾಗಿಲ್ಲ ಅಂದ್ರೂ ಇಲ್ಲಿ ಮಕ್ಕಳಾಗತ್ತೆ. ಬೇಕಾದವ್ರು ಬಂದು ಪರಿಹಾರ ಮಾಡ್ಕೋಬಹುದು. ಮಾಡ್ಬೇಕಾಗಿರೋದಿಷ್ಟೇ, ಒಂದು ಹರಕೆ ಕಟ್ಟಿ ಇಲ್ಲಿ ಬಂದು ನಿಮ್ ಪೂಜೆ ಮಾಡಿದ್ರೆ ಸಾಕು, ನಿಮ್ಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ಅದೇ ರೀತಿ ಒಂದು ಕಷ್ಟವಾದ ಸಂತಾನ ಇಲ್ಲ ಅನ್ನೋರು ಕೂಡ ಇಲ್ಲಿ ಸಂತಾನ ಆಗಿದೆ, ಅದಕ್ಕೆ ಮಾರ್ಗದರ್ಶನ ಕೊಡ್ತೀವಿ. ನಿಮ್ಗೆ ಖಂಡಿತವಾಗಿಯೂ ಅಲ್ಲಿ ಇಲ್ಲಿ ಅಲಿಯಬೇಕಾಗಿಲ್ಲ. ಎಲ್ಲಾ ಕಡೆ ಹೋಗಿದ್ದೀವಿ, ಎಲ್ಲ ಪೂಜೆ ಮಾಡಿದೀವಿ, ಈಗಾಗಲೇ ಸಾಕಷ್ಟು ದುಡ್ಡು ಕಳ್ಕೊಂಡಿದ್ದೀವಿ ಅನ್ನೋರು ಇರ್ತಾರೆ. ಅಂತವರು ಬಂದು ಒಂದ್ಸಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಆ ಗಟ್ಟಿಮುನೇಶ್ವರನಿಗೆ ಹರಕೆ ಮಾಡಿಕೊಂಡು ಕಟ್ಟಿ ಎಲ್ಲ ಪರಿಹಾರ ಆಗತ್ತೆ. ಇದೇ ರೀತಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ, ಗಂಡನ ವಿಚಾರ, ಗಂಡ ಹೆಂಡತಿ ಕಲಗ, ಯಾವುದೇ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಹರಕೆ ಕಟ್ಟಿ ಪೂಜೆ ಮಾಡ್ಕೊಂಡು ಹೋಗಿ, ನಿಮ್ಗೆಲ್ಲಾನು ಒಳ್ಳೇದಾಗತ್ತೆ. ಬರ್ಬೇಕಾದವರು ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಫೋನ್ ಮಾಡಿ ಬನ್ನಿ. ಬರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕರೆ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ವಿಳಾಸನ ಹಾಕಿರ್ತೀವಿ. ಅದೇ ರೀತಿ ಒಂದು ಸಣ್ಣ ಉಪಾಯ ಅನೌನ್ಸ್ಮೆಂಟು. ಮೊದಲನೇದಾಗಿ ಯಾರಿಗೆಲ್ಲ ತೊಂದರೆಗಳಿದೆಯೋ ಪ್ರತಿ ಭಾನುವಾರ ಇಲ್ಲಿ ಉಚಿತವಾಗಿ ಅದಕ್ಕೆ ಸೂಕ್ತವಾದ ವಿಷಯವನ್ನು ತಿಳಿಸ್ತೀವಿ. ಪ್ರತಿ ಭಾನುವಾರ ಉಚಿತ ಮಾಟ ಮಂತ್ರ ತಪಾಸಣೆ ನಡೆಯುತ್ತೆ, ಬೇಕಾದವರು ಬಂದು ಭಾಗವಹಿಸಿ. ಅದೇ ರೀತಿ ಗಂಡ ಹೆಂಡತಿಯಲ್ಲಿ ಕಲಹ, ಅನ್ಯೋನ್ಯತೆ ಸಮಸ್ಯೆ, ಈ ರೀತಿ ಯಾವುದೇ ಸಮಸ್ಯೆಗಳಿದ್ರು ಬಂದು ಹರಕೆ ಕಟ್ಟಿ ಪೂಜೆ ಮಾಡ್ಕೊಂಡು ಎಲ್ರಿಗೂ ಒಳ್ಳೇದಾಗುತ್ತೆ. ಎಲ್ಲೂ ಸಿಗದೇ ಇರೋ ಪರಿಹಾರ ಇಲ್ಲಿ ಸಿಗತ್ತೆ. ನಂಬಿಕೆಯಿಂದ ಬನ್ನಿ, ಆಚರಣೆ ಮಾಡಿ, ನಿದರ್ಶನಗಳು ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನೆರೆಹೊರೆಯವರು ಯಾರಾದ್ರೂ ಸಂಕಷ್ಟದಲ್ಲಿದ್ರೆ, ಪರಿಹಾರ ಸಿಗದಿರೋ ಪರದಾಡ್ತಾ ಇದ್ರೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.
ನಮಗೆ 10 ವರ್ಷಗಳಿಂದ ಮಕ್ಕಳಿರಲಿಲ್ಲ. ತುಂಬಾ ಕಳೆ ದೇವಸ್ಥಾನ ಪೂಜೆ ಆಸ್ಪತ್ರೆ ಪರೀಕ್ಷೆ ಎಲ್ಲ ಮಾಡಿದ್ವಿ. ಆದರೂ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ನಮಗೆ ಗೊತ್ತಿರುವ ಸ್ನೇಹಿತರು ಈ ದೇವಸ್ಥಾನದ ಬಗ್ಗೆ ಹೇಳಿದ್ದರು. ಇಲ್ಲಿ ಬಂದು ಪರಿಹಾರ ಪೂಜೆ ಮಾಡಿ ಈಗ ಕನ್ಸೀವ್ ಆಗಿದ್ದಾರೆ. ತುಂಬಾ ಶಕ್ತಿಯುತವಾದ ಪವರ್ಫುಲ್ ದೇವಸ್ಥಾನ ಶ್ರೀ ಗಟ್ಟಿ ಮುನೇಶ್ವರ ಸ್ವಾಮಿ. ಎಲ್ಲರೂ ಬನ್ನಿ, ಯಾವುದೇ ಬಗೆಹರಿಯದ ಸಮಸ್ಯೆ ಇಲ್ಲಿ ಬಗೆಹರಿಯುತ್ತೆ. ನಮಸ್ಕಾರ. ಈಗ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೀವು ಬಂದು ಪೂಜೆ ಮಾಡಿಕೊಂಡು ಹರಕೆ ಕಟ್ಕೊಂಡು ಹೋಗಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. நம்பிக்கையோட வாங்க, நல்லது நடக்கும்.